ಸಿ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಸಾಮಾಜಿಕ ಸುಧಾರಕರು ಮತ್ತು ಧಾರ್ಮಿಕ ಸುಧಾರಕರುಗಳಲ್ಲಿ ಆಚಾರ್ಯತ್ರಯರುಗಳಾಗಿರ್ತಕ್ಕಂತಹ ಶಂಕರಾಚಾರ್ಯರ ಜೀವನ ಬೋಧನೆಗಳ ಬಗ್ಗೆ ಮತ್ತು ಶ್ರೀ ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳ ಬಗ್ಗೆ ಕಳೆದ ವಿಡಿಯೋದಲ್ಲಿ ಅಭ್ಯಾಸ ಮಾಡಿವು. ಈ ಒಂದು ಕಾಲಾವಧಿಯಲ್ಲಿ ನಾವು ಶ್ರೀ ಮಧ್ವಾಚಾರ್ಯರ ಜೀವನ ಮತ್ತು ಅವರ ಬೋಧನೆ ಅಥವಾ ಅವರ ಸಿದ್ಧಾಂತವಾಗಿರ್ತಕ್ಕಂತಹ ದ್ವೈತ ಸಿದ್ಧಾಂತದ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಅವರ ಜೀವನದ ಬಗ್ಗೆ ಮೊಟ್ಟ ಮೊದಲಿಗೆ ತಿಳಿದುಕೊಳ್ಳೋಣ. ಆಮೇಲೆ ಅವರು ಧರ್ಮ ಪ್ರಚಾರಕ್ಕೆ ಅಂಥೇಳಿ ಇಡೀ ಭಾರತದಾದ್ಯಂತ ದೇಶ ಪರ್ಯಟನೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಅವರ ಕೃತಿಗಳು ಏನದಾವು ಮತ್ತು ಅವರ ಸಿದ್ಧಾಂತ ಯಾವುದಪ್ಪ ಅಂತಂದ್ರೆ ದ್ವೈತ ಸಿದ್ಧಾಂತ. ಹೀಗೆ ದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿದ್ದುಕೊಂಡು ಮಧ್ವಾಚಾರ್ಯರ ಒಂದು ದ್ವೈತ ಸಿದ್ಧಾಂತದ ಲಕ್ಷಣಗಳು ಏನದಾವು ಎಂಬುದನ್ನು ನಾವು ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಈಗ ಶ್ರೀ ಮಧ್ವಾಚಾರ್ಯರು ಅವರ ಒಂದು ಕಾಲಾವಧಿ ಅಂತಂದ್ರೆ ಸಾಮಾನ್ಯ ಶಕ 1238ರಿಂದ 1317ರವರೆಗೆ ಇವರು ಸುಮಾರು 80ನೇ ವಯಸ್ಸಿನಲ್ಲಿ ಅವರು ಮರಣ ಹೊಂತಾರೆ. ಹೀಗೆ ಇವರು ಎಲ್ಲಿ ಜನಿಸಿದ್ರಪ್ಪ ಅಂತಂದರೆ ಇವರು ದ್ವೈತ ಸಿದ್ಧಾಂತದ ಪ್ರತಿಪಾದಕರೇ ಅಂಥೇಳಿ ಪ್ರಸಿದ್ಧರಾದವರು. ಹೇಗೆ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿದ್ದರಲ್ಲ, ಹಾಗೆ ಇವರು ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಅಂಥೇಳಿ ಇವರನ್ನು ಮಧ್ವಾಚಾರ್ಯರನ್ನು ಕರೆಯುವುದುಂಟು. ಮಧ್ವಾಚಾರ್ಯರು ತಮಿಳುನಾಡಿನ ಉಡುಪಿ ಬಳಿ ಪಾಜಕ ಎಂಬ ಗ್ರಾಮದೊಳಗೆ 1238ರಲ್ಲಿ ಜನಿಸಿದರು. ಅವರ ತಂದೆಯ ಹೆಸರು ಮಧ್ಯಗೇಹ ನಾರಾಯಣ ಭಟ್ಟ ಅಂಥೇಳಿ, ತಾಯಿ ವೇದಾವತಿ ಅಂಥೇಳಿ. ಅವರ ಮೊದಲ ಹೆಸರು ವಾಸುದೇವ ಅಂಥೇಳಿ, ಮೂಲ ಹೆಸರು ಅಥವಾ ಮೊದಲ ಹೆಸರು ವಾಸುದೇವ. ಅಲ್ಲದೆ ಇನ್ನೂ ಕೂಡ ಅವರಿಗೆ ಕೆಲವು ಹೆಸರುಗಳಿಂದ ಕರೆಯಲಾಗ್ತಾ ಇತ್ತು. ಅವು ಏನಪ್ಪ ಅಂತಂದ್ರೆ ಪೂರ್ಣ ಪ್ರಜ್ಞೆ ಮತ್ತು ಆನಂದ ತೀರ್ಥ ಅಂಥೇಳಿ. ಅಂದರೆ ಉಡುಪಿ ಮಠದಲ್ಲಿ ಅವರು ಅಧ್ಯಕ್ಷರಾಗಿ ನೇಮಕರಾದ್ರಲ್ಲ, ಅವಾಗ ಉಡುಪಿದ ಒಂದು ಉತ್ತರಾಧಿಕಾರತ್ವವನ್ನು ಪಡೆದುಕೊಂಡ್ರು, ಮಠದ ಉತ್ತರಾಧಿಕಾರತ್ವ. ಅವಾಗ ಆನಂದ ತೀರ್ಥ ಅಂತೇಳಿ ಅವ್ರಿಗೆ ಹೆಸರು ಬಂತು. ಪೂರ್ಣ ಪ್ರಜ್ಞೆ ಅಂತಂದರೆ ಅವರು ಗುರುಗಳ ಕಡೆಗೆ ಹೋಗಿ ಅಚ್ಯುತ ಪ್ರೇಕ್ಷರ ಬಳಿ ದೀಕ್ಷೆಯನ್ನು ಪಡೆದುಕೊಂಡ್ರಲ್ಲ, ಅವಾಗ ಅವ್ರು ದೀಕ್ಷಾವಂತರಾಗ್ತಾರಲ್ಲ, ಅವಾಗ ಅವ್ರ ಹೆಸರು ಪೂರ್ಣ ಪ್ರಜ್ಞೆ ಅಂತಲೂ ಕೂಡ ಅವರಿಗೆ ಕರೆಯಲಾಗ್ತಾ ಇತ್ತು. ಹೀಗೆ ವಾಸುದೇವ ಅಷ್ಟೇ ಅಲ್ಲದ ಪೂರ್ಣ ಪ್ರಜ್ಞೆ ಮತ್ತು ಆನಂದ ತೀರ್ಥ ಅಂಥೇಳಿ ಅವರಿಗೆ ಹೆಸರಿಂದ ಕರೆಯಲಾಗ್ತಾ ಇತ್ತು. ಮಧ್ವಾಚಾರ್ಯರು ಇಲ್ಲಿ ದೀರ್ಘವಾದಂತಹ ಒಂದು ಅವರ ತಂದೆ ತಾಯಿಗಳಿಗೆ ದೇವರ ಒಂದು ಧ್ಯಾನದಿಂದ ಮಧ್ವಾಚಾರ್ಯರು ಜನಿಸಿರ್ತಕ್ಕಂಥವರು. ಅವರಿಗೆ ವಾಯುವಿನ ಅವತಾರ ಅಂಥೇಳಿ ಕರಿತಾ ಇದ್ದರು. ವಾಯುವಿನ ಅವತಾರ ಅಂಥೇಳಿ ಅವರನ್ನು ನಂಬಲಾಗ್ತಾ ಇತ್ತು. ಮಧ್ವಾಚಾರ್ಯರು ಉಡುಪಿಯ ಅಚ್ಯುತ ಪ್ರೇಕ್ಷ ಅಂಥೇಳಿ ಅವರ ಗುರುವಿನ ಹೆಸರು. ಅಚ್ಯುತ ಪ್ರೇಕ್ಷರ ಬಳಿ ವೇದಾಧ್ಯಯನ ಅಥವಾ ಅಧ್ಯಯನವನ್ನು ನಡೆಸ್ತಾರೆ, ಪಾಂಡಿತ್ಯವನ್ನು ಪಡ್ಕೋತಾರೆ. ವೇದ, ಉಪನಿಷತ್ತು, ಪುರಾಣ, ಚರಿತ್ರೆಗಳಲ್ಲಿ ಆಳವಾದಂತಹ ಪಾಂಡಿತ್ಯವನ್ನು ಪಡೆದುಕೊಳ್ತಾರೆ. ಅವರು ವೇದಾಂತ ಕೃತಿಗಳಿಗೆ ಹೊಸ ತಾತ್ವಿಕ ರೂಪವನ್ನು ಕೊಟ್ಟರು. ಮುಂದೆ ವಾದ ವಿವಾದದೊಳಗೆ ಗುರುಗಳನ್ನೇ ಅಚ್ಯುತ ಪ್ರೇಕ್ಷರನ್ನೇ ಏನು ಮಾಡ್ತಾರಪ್ಪ ಅಂತಂದ್ರೆ ಸೋಲಿಸ್ತಾರೆ. ಯಾಕಂದರೆ ಅಚ್ಯುತ ಪ್ರೇಕ್ಷರು ಅದ್ವೈತಿಗಳಾಗಿರ್ತಾರೆ. ಹೀಗಾಗಿ ದ್ವೈತಿಗಳಾಗಿ ಅವರ ಅನುಯಾಯಿಗಳಾಗ್ತಾರೆ. ನಂತರ ಆನಂದ ತೀರ್ಥ ಅಂಥೇಳಿ ಅವರನ್ನು ಹೆಸರುವಾಸಿ ಆಗ್ತಾರೆ. ಹೀಗೆ ಮಧ್ವಾಚಾರ್ಯರು ಏನಪ್ಪ ಅಂತಂದ್ರೆ ಅದ್ವೈತಿಗಳಾಗಿರ್ತಕ್ಕಂಥವರ ಗುರುಗಳನ್ನು ವಾದ ವಿವಾದದಲ್ಲಿ ಸೋಲಿಸ್ತಾರೆ. ದ್ವೈತ ಸಿದ್ಧಾಂತಿಗಳಾಗಿರ್ತಕ್ಕಂಥ ಮಧ್ವಾಚಾರ್ಯರು ಧರ್ಮ ಪ್ರಚಾರಕ್ಕಂಥೇಳಿ ವಿಷ್ಣುವಿನ ಆರಾಧಕರಾಗಿದ್ದುಕೊಂಡು ಅಲ್ಲಿ ವಿಷ್ಣುವಿನ ಪೂಜೆಗೆ ಹೆಚ್ಚಿನವಾದಂಥ ಒಂದು ಆದ್ಯತೆಯನ್ನು ಕೊಟ್ಟು ಅವರು ಏನಪ್ಪ ಅಂತಂದ್ರೆ ತನ್ನ ಒಂದು ಸಿದ್ಧಾಂತವನ್ನು ಇಡೀ ಭಾರತದಾದ್ಯಂತ ದೇಶ ಪರ್ಯಟನೆಯನ್ನು ಮಾಡ್ತಾ ಮೊಟ್ಟ ಮೊದಲಿಗೆ ಬದರಿಯಿಂದ ರಾಮೇಶ್ವರದವರೆಗೂ 2 ಬಾರಿ ದೇಶವನ್ನು ಪರ್ಯಟನೆ ಮಾಡಿ ಉತ್ತರ ಭಾರತದಲ್ಲಿ ಬದ್ರಿ, ಕೇದಾರ್, ಕಾಶಿ, ಹರಿದ್ವಾರ್, ಕಳಿಂಗ, ದ್ವಾರಕಾಗಳನ್ನು ಪ್ರವಾಸವನ್ನು ಕೈಗೊಳ್ತಾರೆ. ದಕ್ಷಿಣ ಭಾರತದಲ್ಲಿ ಬಂದು ಮಹಾರಾಷ್ಟ್ರ, ಗೋವಾ, ಕಂಚಿ, ಶ್ರೀರಂಗಂ, ತ್ರಿವೇಂದ್ರಂಗಳಲ್ಲಿ ಸಂಚರಿಸ್ತಾರೆ. ಅಷ್ಟೇ ಅಲ್ಲ, ವಾದ ವಿವಾದ ಒಳಗೆ ಹಲವರನ್ನು ಸೋಲಿಸ್ತಾರೆ. ಅವರನ್ನು ತನ್ನ ಶಿಷ್ಯರನ್ನಾಗಿಸಿಕೊಳ್ತಾರೆ.
ಉದಾಹರಣೆಗೆ ಇವರು ಶಿಷ್ಯರು ಯಾರಪ್ಪ ಅಂತಂದರೆ ಇವರ ಅನುಯಾಯಿಗಳು ಯಾರ್ಯಾರು ಬರ್ತಾರಪ್ಪ ಅಂತಂದರೆ ಶ್ರೀ ಮಧ್ವಾಚಾರ್ಯರ ಅನುಯಾಯಿಗಳು, ಪ್ರಮುಖ ಅನುಯಾಯಿಗಳ ಹೆಸರು ಏನು ಅಂತಂದರೆ ನರಹರಿ ತೀರ್ಥ, ಮಾಧ್ವ ತೀರ್ಥ, ತ್ರಿವಿಕ್ರಮ ಪಂಡಿತ, ವಿಷ್ಣು ತೀರ್ಥ, ಪದ್ಮನಾಭ ತೀರ್ಥ. ಇವರು ಶಿಷ್ಯರಲ್ಲಿ ಪ್ರಮುಖರಾದವರು. ಅವರು ಅಷ್ಟಮಠಗಳ ಸ್ಥಾಪಕ ಅಂಥೇಳಿ ಪ್ರಸಿದ್ಧರಾದವರು. ಯಾರು? ಮಧ್ವಾಚಾರ್ಯರು. ಹೀಗೆ ಶ್ರೀಕೃಷ್ಣನ 8 ಪತ್ನಿಯರ ಒಂದು ಜ್ಞಾಪಕಾರ್ಥವಾಗಿ ಉಡುಪಿಯಲ್ಲಿ ಏನು ಮಾಡ್ತಾರೋ ಅಂತಂದರೆ 8 ಮಠಗಳನ್ನು, ಅಷ್ಟಮಠಗಳನ್ನು ಸ್ಥಾಪನೆ ಮಾಡ್ತಾರೆ ಶ್ರೀ ಮಧ್ವಾಚಾರ್ಯರು. ಹೀಗಾಗಿ ಅವು ಯಾವ 8 ಮಠಗಳು ಅಂತಂದರೆ ಸೋದೆ ಮಠ, ಶಿರೂರು ಮಠ, ಕನ್ನೂರು ಮಠ, ಪೇಜಾವರ ಮಠ, ಪಲಿಮಾರು ಮಠ, ಆದಮಾರು ಮಠ, ಕೃಷ್ಣಾಪುರ ಮಠ ಮತ್ತು ಪುತ್ತಿಗೆ ಮಠಗಳು ಅಂಥೇಳಿ 8 ಮಠಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಹೀಗೆ ಈ ಮಠಗಳಲ್ಲಿ ಪ್ರತಿ 2 ವರ್ಷಗಳಿಗೊಮ್ಮೆ ಏನು ಮಾಡ್ತಾರಪ್ಪ ಅಂತಂದ್ರೆ ಶ್ರೀಕೃಷ್ಣನ ಆರಾಧನಾ ಅಂಥೇಳಿ ಪರ್ಯಾಯ ಪದ್ಧತಿಯನ್ನು ಅನುಸರಿಸಲಾಗ್ತದೆ ಉಡುಪಿಯಲ್ಲಿ. ಮಧ್ವಾಚಾರ್ಯರ ಕೃತಿಗೆ ಬರೋಣ. ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಮಧ್ವಾಚಾರ್ಯರ ಕೃತಿಗಳನ್ನು ನೀವು ನೆನಪಿಡಬೇಕು. ಶ್ರೀ ಮಧ್ವಾಚಾರ್ಯರು 37ಕ್ಕೂ ಅಧಿಕ ಒಂದು ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಕೃತಿಗಳು ಯಾವ ಬರ್ತಾವಪ್ಪ ಅಂತಂದರೆ ಗೀತಭಾಷೆ, ಬ್ರಹ್ಮಸೂತ್ರ ಭಾಷೆ, ಅನುಭಾಷೆ, ದ್ವಾದಶ ಸ್ತೋತ್ರ, ಹೀಗೆ ಇನ್ನೂ ಕೂಡ ಹಲವಾರು ಕೃತಿಗಳು ಬರ್ತಾವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥವು ಇವುಗಳನ್ನು ನೀವು ನೆನಪಿಡಬೇಕು. ಇನ್ನು ಮಧ್ವಾಚಾರ್ಯರು ಹಲವಾರು ದಕ್ಷಿಣ ಭಾರತ, ಉತ್ತರ ಭಾರತದ ಒಂದು ಪ್ರವಾಸವನ್ನು ಕೈಗೊಂಡು ಸುಮಾರು 80ನೇ ವಯಸ್ಸಿನಲ್ಲಿ ಏನಾಗ್ತಾರಪ್ಪ ಅಂತಂದ್ರೆ ಸಮಾಧಿಯನ್ನು ಪಡೆದುಕೊಳ್ತಾರೆ. 80ನೇ ವಯಸ್ಸಿನಲ್ಲಿ ಮರಣ ಹೊಂದ್ತಾರೆ. ಮುಂದೆ ಇವರ ಒಂದು ಸಿದ್ಧಾಂತ, ದ್ವೈತ ಸಿದ್ಧಾಂತದ ಒಂದು ಬೋಧನೆ ಅಥವಾ ಮಧ್ವಾಚಾರ್ಯರ ಬೋಧನೆ, ದ್ವೈತ ಸಿದ್ಧಾಂತದ ಒಂದು ಲಕ್ಷಣಗಳನ್ನು ನಾವು ನೋಡ್ಬೇಕಂತಂದ್ರೆ ಮಧ್ವಾಚಾರ್ಯರು ವಿಷ್ಣು ಪೂಜೆಗೆ ಹೆಚ್ಚಿನವಾದಂಥ ಒಂದು ಆದ್ಯತೆಯನ್ನು ನೀಡಿರ್ತಕ್ಕಂಥದ್ದು. ಅಂದರೆ ವಿಷ್ಣು ದೇವರೇ ಸರ್ವೋತ್ತಮ ಅಂಥೇಳಿ ಹೇಳ್ತಾರೆ. ಅದಕ್ಕಿಂತ ಇನ್ನುಳಿದ ದೇವರು ಶಿವ ಆಗಿರ್ಬೋದು, ಇತರ ದೇವರುಗಳು ಆಗಿರ್ಬೋದು, ಆ ಪೂಜೆಯನ್ನು ಇವರು ಖಂಡಿಸದೆ ಅವರು ವಿಷ್ಣುವಿಗಿಂತ ಅವರೆಲ್ಲ ಏನಪ್ಪ ಅಂತಂದ್ರೆ ಕೆಳಗಿನವರು ಅಂಥೇಳಿ ಹೇಳಿರ್ತಕ್ಕಂಥದ್ದು. ಅಂದರೆ ವಿಷ್ಣುವಿನ ಆದ್ಯ ಪೂಜಕರು ಯಾರಾಗಿದ್ರಪ್ಪ ಅಂತಂದ್ರೆ ಮಧ್ವಾಚಾರ್ಯರು. ಹೀಗೆ ಇನ್ನೊಂದು ಹೇಳ್ಬೇಕಂತಂದ್ರೆ ಇವರ ದ್ವೈತ ಸಿದ್ಧಾಂತದ ಒಂದು ಲಕ್ಷಣಗಳಲ್ಲಿ ಮಧ್ವಾಚಾರ್ಯರು ಪ್ರತಿಪಾದಿಸಿದ ದ್ವೈತ ಸಿದ್ಧಾಂತದಲ್ಲಿ 3 ಪ್ರಧಾನ ಅಂಶಗಳು ಬರ್ತಾವೆ. ಅವುಗಳನ್ನು ತ್ರಿರತ್ನಗಳು ಅಂಥೇಳಿ ಕರೆಯಲಾಗ್ತದೆ. ಅವು ಯಾವಪ್ಪ ಅಂತಂದರೆ ಈಶ್ವರ, ಜೀವಾತ್ಮ, ಜಡ ಪ್ರಪಂಚ. ಇವುಗಳಲ್ಲಿ ಈಶ್ವರನು ಸರ್ವವ್ಯಾಪಿ, ಶಾಶ್ವತ. ಉಳಿದವು ಎಲ್ಲ ಏನಪ್ಪ ಅಂತಂದ್ರೆ ಇನ್ನುಳಿದ ಜೀವಾತ್ಮ ಆಗಿರ್ಬೋದು, ಜಡ ಪ್ರಪಂಚ ಆಗಿರ್ಬೋದು, ಇನ್ನುಳಿದವು ನಶ್ವರ ಅಂಥೇಳಿ ಹೇಳಿರ್ತಕ್ಕಂಥದ್ದು. ಚಿತ್ ಮತ್ತು ಅಚಿತ್ತುಗಳು ಈಶ್ವರನ ಸೃಷ್ಟಿಯಾಗಿರ್ತಕ್ಕಂಥವು. ಈಶ್ವರ ಸಗುಣ ಸತ್ಯನಾಗಿದ್ದಾನೆ. ಈ 3 ಅಂಶಗಳು ಪ್ರತ್ಯೇಕವಾದವು. ಜೀವಾತ್ಮವು ಬ್ರಹ್ಮನ ಸೃಷ್ಟಿಯಾಗಿದ್ದರಿಂದ ಅದು ಬ್ರಹ್ಮನಿಗೆ ಎಂದೆಂದಿಗೂ ಸರಿಸಮಾನ ಆಗಿರುವುದಿಲ್ಲ. ಅಂದರೆ ಬ್ರಹ್ಮ ಮತ್ತು ಜೀವಾತ್ಮಗಳು ಬೇರೆ ಬೇರೆ ಅಂಥೇಳಿ ಇವರು ತಮ್ಮ ಸಿದ್ಧಾಂತದಲ್ಲಿ ಮಂಡಿಸಿರ್ತಕ್ಕಂಥದ್ದು. ಜೀವಾತ್ಮಕ್ಕೆ ಬುದ್ಧಿಶಕ್ತಿಯ ಮಿತಿಯಿಂದ ಬ್ರಹ್ಮನಿಗೆ ಸರಿಸಮಾನವಲ್ಲ. ಅದು ಬ್ರಹ್ಮನ ಅಧೀನವಾಗಿರ್ತದೆ. ಯಾವಾಗಲೂ ಬ್ರಹ್ಮನ ಅಧೀನ ಯಾವುದಪ್ಪ ಅಂತಂದ್ರೆ ಜೀವಾತ್ಮ ಮತ್ತು ಇಡೀ ಪ್ರಪಂಚ. ಹೀಗೆ ಜಡ ಪ್ರಪಂಚವು ಬ್ರಹ್ಮನ ಸೃಷ್ಟಿ. ಜಗತ್ತು ಮಿಥ್ಯವಲ್ಲ ಅಂಥೇಳಿ ಇವರು ಹೇಳಿರ್ತಕ್ಕಂಥದ್ದು. ಸತ್ಯವೇ, ಬ್ರಹ್ಮನಿಂದ ಸ್ವತಂತ್ರವಾದದ್ದು. ಹಾಗಾದರೆ ಶಂಕರಾಚಾರ್ಯರು ಏನು ಹೇಳ್ತಾರೋ ಜಗತ್ತು ಸುಳ್ಳು, ಮಾಯೆ ಅಂಥೇಳಿ ಹೇಳಿದರೆ ಇವರೇನು ಹೇಳ್ತಾರಪ್ಪ ಮಧ್ವಾಚಾರ್ಯರು ಅಂತಂದರೆ ಸತ್ಯ, ಜಗತ್ತು ಅನ್ನೋದು ಸತ್ಯ ಅಂಥೇಳಿ ಹೇಳಿರ್ತಕ್ಕಂಥದ್ದು. ಆತ್ಮದ ಅಜ್ಞಾನದಿಂದ ತೋರಿಕೆಗೆ ಮಾತ್ರ ಈ ಜಗತ್ತು ಸತ್ಯ ಅಂಥೇಳಿ ಗೋಚರಿಸುತ್ತದೆ ಅಷ್ಟೇ. ಶಂಕರರು ಮಾಯಾವಾದವನ್ನು ಮಧ್ವಾಚಾರ್ಯರು ಏನು ಮಾಡ್ತಾರಪ್ಪ ಅಂತಂದ್ರೆ ಖಂಡಿಸಿರ್ತಕ್ಕಂಥದ್ದು. ಮಧ್ವಾಚಾರ್ಯರು ಜೀವಾತ್ಮದ ಮುಕ್ತಿಗೆ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದರು. ವಿಷ್ಣು ಪೂಜೆಯಿಂದ ಅದು ಸಾಧ್ಯ ಆಗ್ತದೆ, ವಿಷ್ಣು ಪೂಜೆಯಿಂದ ಅದು ಲಭ್ಯ. ಶಂಕರರ ಅಂದರೆ ನಾವು ಮುಕ್ತಿ ಪಡಿಬೇಕಾದ್ರೆ ಭಕ್ತಿ ಮಾರ್ಗವನ್ನು ಅನುಸರಿಸಲಿಕ್ಕೆ ಭಕ್ತಿ ಪಂಥ ಚಳುವಳಿಗಾರರಾಗಿರ್ತಕ್ಕಂಥ ಮಧ್ವಾಚಾರ್ಯರು ಈ ರೀತಿಯಾಗಿ ವಿಷ್ಣು ಪೂಜೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿರ್ತಕ್ಕಂಥದ್ದು.
ಶಂಕರರ ಪ್ರಕಾರ ಜೀವಾತ್ಮ ಬ್ರಹ್ಮನಲ್ಲಿ ಐಕ್ಯವಾಗುವುದೇ ಮೋಕ್ಷ. ಆದರೆ ಮಧ್ವಾಚಾರ್ಯರ ಪ್ರಕಾರ ಜೀವ ಬ್ರಹ್ಮನಲ್ಲಿ ಐಕ್ಯವಾಗುವುದಿಲ್ಲ, ಅದು ಮೋಕ್ಷದ ಹಂತದಲ್ಲಿ ತನ್ನ ಸ್ಥಿತಿ ಸ್ವರೂಪವನ್ನು ಕಂಡುಕೊಂಡು ತನ್ನ ಮಿತಿಯಲ್ಲಿ ಆನಂದವನ್ನು ಅನುಭವಿಸುತ್ತದೆ. ಬ್ರಹ್ಮನಲ್ಲಿ ಅದು ಅನನ್ಯತೆ ಪಡೆಯುವುದಿಲ್ಲ. ಆತ್ಮಗಳಲ್ಲಿ 3 ಅನಂತ ವರ್ಗಗಳದವು. ಅವು ಪೂರ್ವ ನಿರ್ಣಯದಂತೆ ಪರಮಾತ್ಮನ ಪ್ರೀತಿಯಿಂದ ಮುಕ್ತಿ ಪಡೆಯುವುದು, ಅನಂತವಾಗಿ ಜನನ ಮರಣಗಳಿಗೆ ಸಿಲುಕಿರುವುದು, ಅನಂತವಾಗಿ ನರಕವನ್ನು ಅನುಭವಿಸುವುದು. ಹೀಗೆ ಮುಕ್ತಿಗೆ ಭಕ್ತಿಯನ್ನು ಒತ್ತಿ ಸಾರಿ ಹೇಳಿದವರು ಶ್ರೀ ಮಧ್ವಾಚಾರ್ಯರು. ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದಲ್ಲಿ ಪಂಚಭೇದಗಳನ್ನು ಹೇಳ್ಕೊಡ್ತಾರೆ. ಅವು ಯಾವಪ್ಪ ಅಂತಂದರೆ ಮೂಲಭೂತ ವ್ಯತ್ಯಾಸಗಳು. ದ್ವೈತ ಸಿದ್ಧಾಂತದಲ್ಲಿ ಮೂಲಭೂತ ತತ್ವಗಳು. ಆತ್ಮ ಮತ್ತು ಪರಮಾತ್ಮ ಒಂದರೊಳಗೊಂದು ವಿಲೀನ ಆಗುವುದಿಲ್ಲ. ಎರಡನೇದ್ದು ಆತ್ಮ ಇನ್ನೊಂದು ಆತ್ಮದೊಂದಿಗೆ ವಿಲೀನವಾಗುವುದಿಲ್ಲ. ಮೂರನೆಯದ್ದು ಜಡ ಪ್ರಪಂಚ ಪರಮಾತ್ಮನೊಂದಿಗೆ ವಿಲೀನಗೊಳ್ಳುವುದಿಲ್ಲ. ನಾಲ್ಕನೆಯದ್ದು ಜಡ ಪ್ರಪಂಚ ಆತ್ಮದೊಂದಿಗೆ ವಿಲೀನಗೊಳ್ಳುವುದಿಲ್ಲ. ಐದನೇದ್ದು ಜಡ ಪ್ರಪಂಚ ಇನ್ನೊಂದು ಜಡ ಪ್ರಪಂಚದೊಂದಿಗೆ ವಿಲೀನಗೊಳ್ಳುವುದಿಲ್ಲ ಅಂಥೇಳಿ ತಿಳಿಸಿಕೊಟ್ರು. ಹೀಗೆ ಮಧ್ವಾಚಾರ್ಯರು ದ್ವೈತ ಸಂಪ್ರದಾಯವು ಮುಂದೆ ಅವರು ಹೇಳಿಕೊಟ್ಟಿರ್ತಕ್ಕಂಥ ದ್ವೈತ ಸಂಪ್ರದಾಯವು ಮುಂದೆ ವಿಜಯನಗರ ಕಾಲದಲ್ಲಿ ದಾಸಕೂಟದ ಒಂದು ಚಳುವಳಿಗೆ ಕಾರಣೀಭೂತ ಆಯಿತು. ಆ ದಾಸಕೂಟದಲ್ಲಿ ಬರ್ತಕ್ಕಂಥವರು ಪುರಂದರದಾಸರು, ಕನಕದಾಸರು ಇವರ ಕೀರ್ತನೆಗಳನ್ನು ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹೀಗಾಗಿ ಪ್ರಮುಖರಾದವರು ಜಯತೀರ್ಥ, ವ್ಯಾಸರಾಯ, ನರಹರಿತೀರ್ಥ, ವಿಜಯೇಂದ್ರ, ವಾದಿರಾಜ ಮುಂತಾದ ಮುನಿಗಳು ಮಧ್ವಾಚಾರ್ಯರ ಪರಂಪರೆಯನ್ನು ಮುಂದುವರಿಸಿಕೊಂಡು ಬೆಳೆಸಿಕೊಂಡು ಹೋಗಿರ್ತಕ್ಕಂಥವ್ರು. ಮುಂದೆ ಇಲ್ಲಿ ಕರ್ನಾಟಕದಲ್ಲಿ ಜನಿಸಿ ಭಕ್ತಿ ಪಂಥವನ್ನು ಪೋಷಣೆ ಮಾಡಿದ ಮಧ್ವಾಚಾರ್ಯರು ಭಾರತದ ಆಧ್ಯಾತ್ಮಿಕ ಚರಿತ್ರೆಯಲ್ಲಿ ಧ್ರುವತಾರೆಯಂತೆ ಬೆಳಗುತ್ತಿದ್ದಾರೆ ಅಂಥೇಳಿ ನಾವು ಇಲ್ಲಿ ಹೇಳ್ಬೋದು. ಹೀಗೆ ಅಷ್ಟೇ ಅಲ್ಲ, ಪಶ್ಚಿಮ ಬಂಗಾಳದ ಚೈತನ್ಯರಿಗೂ ಕೂಡ ಮಧ್ವಾಚಾರ್ಯರ ತತ್ವಗಳು ಏನಾದಪ್ಪ ಅಂತಂದರೆ ಮಾದರಿಯಾಗಿರ್ತಕ್ಕಂಥದ್ದು. ಹೀಗೆ ಕರ್ನಾಟಕದಲ್ಲಿ ಏನಾದ್ರಪ್ಪ ಅಂತಂದರೆ ಇವರು ಹೆಚ್ಚು ಜನಪ್ರಿಯಗೊಂಡು ಒಂದು ಚಳುವಳಿಯನ್ನು, ಭಕ್ತಿ ಚಳುವಳಿಯನ್ನು ಪ್ರಚುರಪಡಿಸಿ ವಿಷ್ಣುವಿನ ಆರಾಧ್ಯಕರಾಗಿರ್ತಕ್ಕಂಥ ಇವರು ದ್ವೈತ ಸಿದ್ಧಾಂತವನ್ನು ಏನು ಮಾಡ್ತಾರೆ, ಮಂಡಿಸ್ತಾರೆ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತಿಗಳಾಗಿದ್ದರೆ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತಿಗಳಾಗಿ ಈ ರೀತಿಯಾದಂತಹ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು, ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಶ್ರೀ ರಾಮಾನುಜಾಚಾರ್ಯರು. ಈ ರೀತಿಯಾಗಿ ನಾವು ಕೆಲವು ಏನಪ್ಪ ಅಂತಂದ್ರೆ ಇಂದಿನ ಒಂದು ಕಾಲಾವಧಿಯಲ್ಲಿ ನಾವು ಮಧ್ವಾಚಾರ್ಯರ ಜೀವನ ಮತ್ತು ಅವರ ಬೋಧನೆ, ಅವರ ಸಿದ್ಧಾಂತ, ದ್ವೈತ ಸಿದ್ಧಾಂತದ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಬಸವೇಶ್ವರರ ಒಂದು ಬಗ್ಗೆ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.